ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ನಾನು ಅನ್ನದಾನ ಮಾಡ್ಬೇಕಂತೆ, ಅದು ಪ್ರಸಾದ. ಏಯ್ ಹೋಗೆ. ಒಂದ್ ನಿಮಿಷ, ನಾನು ಬದುಕಿರೋವರೆಗೂ ಇದನ್ನ ಮಾಡ್ತಾನೆ ಇರ್ಬೇಕು ಅಂತ ನನ್ ಮನ್ಸಲ್ಲಿ ಅನ್ಕೊಂಡಿದ್ದೆ. ನಿನ್ ಹತ್ರ ಬೇಡ್ಕೋತಾ ಇದ್ದೀನಿ ನೋಡು, ಇದಕ್ಕೆಲ್ಲ ಎಷ್ಟೇ ಖರ್ಚಾಗ್ಲಿ ಅದ್ರ ಲೆಕ್ಕ ಎಲ್ಲ ಬರ್ದಿಡು. ನಾನು ಹೇಗಾದ್ರೂ ಮಾಡಿ ಅದನ್ನ ತೀರಿಸ್ತೀನಿ. ಮುಂದಕ್ಕೆ 2ರಷ್ಟು ಕೊಡ್ತೀನಿ, ಆದ್ರೆ ಅದೊಂದು ಪ್ರಸಾದ ಮಾತ್ರ ಹಂಚ್ಬಿಡು ಸಾಕು ಪ್ಲೀಸ್. ನೀನ್ ಇನ್ಮೇಲೆ ಏನಾದ್ರೂ ಹೇಳು, ಅದನ್ನ ಕೇಳ್ಕೊಂಡು ಇಲ್ಲೇ ಬಿದ್ದಿರ್ತೀನಿ. ಏಯ್, ಬೇಡ್ಕೊಂಡಿರೋದು ನೀನು, ಅದಕ್ಕೆ ನಾನೇನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಏನಿಲ್ಲ, ಯಾವ್ದಾದ್ರೂ ಒಂದ್ ದೇವಸ್ಥಾನದಲ್ಲಿ ಅಣ್ಣ ಅದಕ್ಕೆ ಹೆಸರಲ್ಲಿ ಅರ್ಚನೆ ಮಾಡಿಸಿ, ಒಂದ್ ಅಭಿಷೇಕ ಮಾಡಿಸಿ, 10 ಜನಕ್ಕೆ ಪ್ರಸಾದ ಹಂಚಿದ್ರೆ ಸಾಕು ಪ್ಲೀಸ್. ಇದೊಂದೇ ಒಂದು, ಬೇರೆ ಏನು ಕೇಳಲ್ಲ ನಾನು. ಪ್ರಾಮಿಸ್ ಪ್ರಾಮಿಸ್. ಅಯ್ಯೋ, ಇವಳ್ದೊಳೆ ಹಿಂಸೆ ಆಗೋಯ್ತು ನನ್ಗೆ. ಏ ಉಮೇಶ ಬೇಗ ಬಾ. ಅಕ್ಕ ಬಂದೆ. ಹಾ, ಏನಕ್ಕ? ಏಯ್, ನಮ್ ಏರಿಯಾದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದೆಯೇನೋ? ಇಲ್ಲೇ ಇದೆಯಕ್ಕ. ನಮ್ ಏರಿಯಾದಲ್ಲಿ ಬೇಡ, ನಾವು ಹಳೆ ಏರಿಯಾದಲ್ಲಿ ಇದ್ವಲ್ಲ, ಆ ಅರ್ಚಕರು ನನ್ಗೆ ಪರಿಚಯ ಇದ್ದಾರೆ. ಅವ್ರಿಗೆ ಫೋನ್ ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಅದೇನೋ ಅಣ್ಣ ಅದಕ್ಕೆದು ವೆಡ್ಡಿಂಗ್ ಆನಿವರ್ಸರಿ ಅಂತೆ, ಹೆಸರು ಬರ್ಕೊಡ್ತಾಳೆ. ಹೋಗಿ ಪೂಜೆ ಮಾಡಿಸ್ಬಿಟ್ಟು ಸ್ವಲ್ಪ ಜನರಿಗೆ ಪ್ರಸಾದ ಹಂಚ್ಬಿಟ್ಬಾ. ಹಾ ಸರಿ ಅಕ್ಕ. ನೀನ್ ನನಗ್ ಮಾಡ್ತಿರೋದು ಅಂತಿಂತ ಸಹಾಯ ಅಲ್ಲ, ಇದನ್ನ ನಾನು ಉಸಿರಿರೋ ತನಕ ಮರೆಯಲ್ಲ. ಅಣ್ಣ ಅದಕ್ಕೆ ಹೆಸರು ಬರ್ಕೊಡ್ತೀನಿ. ಅವರು 100 ವರ್ಷ ಚೆನ್ನಾಗಿರ್ಲಿ ಅಂತ ಸಂಕಲ್ಪ ಮಾಡ್ಕೊಂಡು ಅರ್ಚನೆ ಮಾಡ್ಸು. ಅಷ್ಟು ಮಾಡು ಸಾಕು. ಆಯ್ತಾಯ್ತು, ಬೆಳಿಗ್ಗೆನೆ ಬರ್ಕೊಡುವಂತೆ. ನೋಡು, ಇವಳ ಕಿಡ್ನಾಪ್ ಮಾಡ್ಕೊಂಡು ಬಂದು ಕರ್ಕೊಂಡು ಬಂದು ಇಟ್ಕೊಂಡಿದೀವಿ. ಉಪಕಾರ ಸಹಾಯ ಅಂತ ದೊಡ್ಡದಾಗಿ ಮಾತಾಡ್ತಿದ್ದಾಳೆ. ನಾನಿರ್ಬೇಕಾದ್ರೆ ನನ್ನ ಹತ್ರ ಮಾತ್ರ ಅದ್ರ ಬಗ್ಗೆ ಮಾತಾಡ್ಬೇಕು. ನೀವ್ ಯಾರಾದ್ರೂ ಬಂದು ಸೆಂಟಿಮೆಂಟಿಗೆ ಸಿಕ್ಕಾಕೊಂಡ್ರಿ ಅಷ್ಟೇ. ಇಲ್ಲ ಅಕ್ಕ, ನಿನ್ನ ಮೀರಿಲಿ ಏನಕ್ಕ ನಡೆಯುತ್ತೆ? ನಾನ್ ಮಾತಾಡೋದು ನಿಮ್ಗೆ ತಮಾಷೆ ಅನ್ಸ್ಬೋದು, ಸಿಲ್ಲಿ ಅಂತಾನೂ ಅನ್ಸ್ಬೋದು. ಅದೇ ಅವರಿಬ್ರು ಹೆಸರಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ನಡೆಯುತ್ತಲ್ಲ, ಅದು ನನಗೆ ತುಂಬಾ ದೊಡ್ಡ ವಿಷಯ. ಅದ್ ಸರಿ, ಅದೇನು ಅಷ್ಟೊಂದು ಪ್ರೀತಿ ಸೀಮೆಗೆಳ್ದಿರೋ ನಿನ್ನ ಅಣ್ಣ ಅತ್ತಿಗೆ ಮೇಲೆ? ಅದು ಬರೀ ಪ್ರೀತಿ ಅಲ್ಲ, ಅವರಿಬ್ರು ನನಗೆ ತಂದೆ ತಾಯಿ ಸ್ಥಾನದಲ್ಲಿದ್ದಾರೆ. ಏನಾಯ್ತಣ್ಣ? ಅಮ್ಮ ನೋಡಮ್ಮ, ಈ ನ್ಯೂಸ್ ನೋಡಮ್ಮ. ಏನಣ್ಣ? ಯಾವುದೋ ಹುಡುಗಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿನ ಡಾಕ್ಟರ್ ಸರಿಗ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಆ ಹುಡುಗಿ ಕಡೆಯವರು ಡಾಕ್ಟರ್ ಹತ್ರ ಜಗಳ ಮಾಡಿದ್ದಾರೆ. ಅಲ್ಲ, ಡಾಕ್ಟರ್ ಹೇಳೋ ಪ್ರಕಾರ ಆ ಹುಡುಗಿನ ಇವರು ಲೇಟಾಗಿ ಕರ್ಕೊಂಡು ಹೋಗಿದ್ದಾರೆ. ಗಾಡಿ ಕೆಟ್ಟೋಯ್ತು ಅಂತ ಏನೋ ಲೇಟ್ ಮಾಡಿರೋದ್ರಿಂದ ಹುಡುಗಿ ಪ್ರಾಣ ಹೋಯ್ತು ಅಂತ ಡಾಕ್ಟರ್ ಹೇಳ್ತಾ ಇದಾರೆ ಕಣಮ್ಮ. ಪಾಪ ಡಾಕ್ಟ್ರಿಗೂ ಪೇಷಂಟ್ ಕಡೆಯವ್ರಿಗೂ ಜಗಳ ಅಂತೆ ಕಣಮ್ಮ. ಡಾಕ್ಟರ್ ಹೇಳೋ ಪ್ರಕಾರ, ಈ ಪೇಪರಲ್ಲಿ ಬರ್ದಿರೋ ಪ್ರಕಾರ, ಪೇಷಂಟ್ ಕಡೆಯವರು ಆ ಹುಡುಗಿನ ಲೇಟಾಗಿ ಕರ್ಕೊಂಡು ಹೋಗಿದ್ದಾರೆ. ರಸ್ತೆ ಮಧ್ಯದಲ್ಲಿ ಏನೋ ಗಾಡಿ ಕೆಟ್ಟೋಯ್ತಂತೆ, ಇನ್ ಟೈಮ್ಗಳು ಹೋಗ್ಲಿಲ್ಲ. ಇನ್ ಟೈಮಿಗೆ ಬಂದಿದ್ದ